எல்ஷடாய் சர்வ வல்லவர், என்னை வாழ வைக்கும் நல்ல தெய்வமே. ಪ್ರೈಸ್ ದಿ ಲಾರ್ಡ್. ದೇವರ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತಾದಿ ಕರ್ತನು, ರಾಜಾದಿರಾಜನು, ಜೀವಸ್ವರೂಪನಾದ ಯೇಸು ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಪರಿಶುದ್ಧವಾದ ಸಮಯದಲ್ಲಿ ಕರ್ತನನ್ನು ಈ ರೀತಿಯಾಗಿ ನಿಮ್ಮೊಟ್ಟಿಗೆ ಸಂಧಿಸಿ ಕರ್ತನ ಮಾತುಗಳನ್ನು, ದೇವರ ಮಾತುಗಳನ್ನು ಹೇಳುವಂಥ ಅವಕಾಶ ಕೊಟ್ಟ ದೇವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವನಾಗಿದೆ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಒಂದು ಕಾಲ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರಂಭಿಸಿಕೊಳ್ಳೋಣ. ಮಹಾಕೃಪಾಳುಗಳ ಸರ್ವಶಕ್ತನಾದ ದೇವರೇ, ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡು, ಮಹಿಮೆಯನ್ನು ಹೊಂದಿಕೊ. ಎಲ್ಲ ತಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಟ್ಟು ಆಲಿಸ್ತಕ್ಕಂಥವರು, ಕೇಳ್ತಕ್ಕಂಥವರು ಆಶೀರ್ವದಿಸಲ್ಪಡುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ನಮ್ಮ ದೇವರು ನಮಗೆ ಆಸರೆಯಾಗಿದ್ದಾನೆ. ಒಂದು ಸಣ್ಣ ಒಂದು ಕೋರಸ್ ಆಡಿಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನನ್ನ ಆಧಾರವು ನೀನೇ యేసయ్య, ನನ್ನ ಆಸರೆ ನೀನೇ యేసయ్య. ನನ್ನ ಆಧಾರವು ನೀನೇ యేసయ్య, ನನ್ನ ಆಸರೆ ನೀನೇನಯ್ಯ. ನನ್ನ ಆಸರೆ ನೀನೇನಯ್ಯ. ನನ್ನಯ ದುರ್ಗವು ನೀನೇನಯ್ಯ, ನನ್ನಯ ಕೋಟೆಯು ನೀನೇನಯ್ಯ. ನನ್ನಯ ದುರ್ಗವು ನೀನೇನಯ್ಯ, ನನ್ನಯ ಕೋಟೆಯು ನೀನೇನಯ್ಯ. ಓ యేసయ్య ನನ್ನ ಮೆಸ್ಸಿಯ, ನೀನೇ ನನಗೆಲ್ಲವಯ್ಯ. ಓ యేసయ్య ನನ್ನ ಮೆಸ್ಸಿಯ, ನೀನೇ ನನಗೆಲ್ಲವಯ್ಯ. ನನ್ನ ಆಧಾರವು ನೀನೇ యేసయ్య, ನನ್ನ ಆಸರೆ ನೀನೇನಯ್ಯ. ನನ್ನ ಆಧಾರವು ನೀನೇ యేసయ్య, ನನ್ನ ಆಸರೆ ನೀನೇನಯ್ಯ. ನನ್ನಯ ಬಲವು ನೀ యేసయ్య, ನನ್ನಯ ರಕ್ಷಣೆ ನೀನೇ యేసయ్య. ನನ್ನಯ ಬಲವು ನೀನೇ యేసయ్య, ನನ್ನಯ ರಕ್ಷಣೆ ನೀನೇ యేసయ్య. ಓ యేసయ్య ನನ್ನ ಮೆಸ್ಸಿಯ, ನೀನೇ ನನಗೆಲ್ಲವಯ್ಯ. ಓ యేసయ్య ನನ್ನ ಮೆಸ್ಸಿಯ, ನೀನೇ ನನಗೆಲ್ಲವಯ್ಯ. ನನ್ನ ಆಧಾರವು ನೀನೇ యేసయ్య, ನನ್ನ ಆಸರೆ ನೀನೇನಯ್ಯ. ನನ್ನ ಆಸರೆ ನೀನೇನಯ್ಯ. ಹೌದು, ನಮ್ಮ ಆಸರೆ, ನಮ್ಮ ಆಶ್ರಯ, ನಮ್ಮ ರಕ್ಷಣೆಯ ಕೊಂಬು, ನಮ್ಮ ಗುರಾಣಿಯು ಆತನೇ ಆಗಿದ್ದಾನೆ. ಗುರಾಣಿಯಾದಂಥ, ರಕ್ಷಣೆಯಾದಂಥ ಯೇಸು ಕ್ರಿಸ್ತನನ್ನು ಸ್ತುತಿಸುವಾಗ ಉಂಟಾಗತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ಈ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಸ್ತುತಿಸುವಾಗ, ಯಾವಾಗ? ಹಾಡುವಾಗ. ಯಾವಾಗ? ದೇವಾದಿ ದೇವನು, ರಾಜಾದಿರಾಜನು, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ಕರ್ತಾದಿ ಕರ್ತನನ್ನ ನಾವು ಸ್ತುತಿಸುವಾಗ ಉಂಟಾಗ್ತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 106ನೇ ಅಧ್ಯಾಯ ಅದರ 12ನೇ ವಚನ ನೋಡುವಾಗ, ಆಗ ಅವರು ಆತನ ಮಾತು ನಂಬಿ ಆತನನ್ನ ಕೀರ್ತಿಸಿದರು. ಆಗ ಅವರು ಆತನ ಮಾತು ನಂಬಿ ಆತನನ್ನ ಕೀರ್ತಿಸಿದರು. ಯಾವಾಗ?
ಯಾವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಎದುರುಗಡೆ ದೊಡ್ಡ ಜಲರಾಶಿ. ಆ ಜಲರಾಶಿ ಎದುರುಗಡೆ ಬಂದಾಗ ಭಯಭೀತರಾಗಿ ಗುಣಗುಟ್ಟುವವರು ಗುಣಗುಟ್ಟಿದ್ರು, ಮೋಶೆಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರು ಮಾತಾಡಿದ್ರು. ಆದರೆ ಮೋಶೆಯಾದರೂ ಕರ್ತನ ಸಮ್ಮುಖದಲ್ಲಿ ಕರ್ತನನ್ನು ಕೇಳಿಕೊಳ್ಳುವಾಗ ಆತನು ಹೇಳ್ತಾನೆ, ಮೋಶೆ ಹೆದರಬೇಡ, ಅವರ ಮಾತುಗಳಿಗೆ ಕಿವಿಗೊಡಬೇಡ. ನಿನ್ನ ಕೈಯಲ್ಲೇನಿದೆ? ನಿನ್ನ ಕೈಯಲ್ಲಿರ್ತಕ್ಕಂಥ ಆ ಕೋಲನ್ನ ಸಮುದ್ರದ ಕಡೆಗೆ ಚಾಚು. ಅವರು ಮೋಶೆ ದೇವರ ಮಾತಿಗೆ ವಿಧೇಯನಾದಾಗ, ಮೋಶೆ ವಿಧೇಯತೆಯನ್ನು ನೋಡಿ ದೇವರು ಆ ಕರದ ಮೂಲಕ, ಆ ಕೋಲಿನ ಮೂಲಕ ಅದ್ಭುತ ಮಾಡಿದರು. ಹರಿತಾ ಇರ್ತಕ್ಕಂಥ ಸಮುದ್ರ ಇಬ್ಬಾಗವಾಗಿ ನಿಂತುಕೊಳ್ತು. ಆ ಇಬ್ಬಾಗವಾಗಿ ನಿಂತುಕೊಂಡಾಗ ಇವರು ಯಾರು ಗುಣಗುಡ್ತಾ ಇದ್ರೋ, ಯಾರು ಆತನೊಟ್ಟಿಗೆ ವಿರೋಧವಾಗಿ ಮಾತಾಡ್ತಾ ಇದ್ರು, ಅವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಏನ್ ಮಾಡಿದ್ರು? ಆಶ್ಚರ್ಯಪಟ್ಟು ಆ ಜಲರಾಶಿಯ ಮಧ್ಯದಲ್ಲಿ ಅವರು ನಡೆದುಕೊಂಡು ಹೋಗ್ತಾರೆ. 106ನೇ ಕೀರ್ತನೆ 11ನೇ ವಚನ, ಜಲರಾಶಿಯು ಅವರ ವಿರೋಧಿಗಳನ್ನು ಮುಚ್ಚಿಬಿಟ್ಟಿತು. ಇವರು ಆರಾಮಾಗಿ ದಾಟ್ಕೊಂಡು ಹೋಗ್ಬಿಟ್ರು. ಹಿಂದ್ಗಡೆ ಬರ್ತಾ ಇರ್ತಕ್ಕಂಥ ಅವರ ಶತ್ರುಗಳು, ವಿರೋಧಿಗಳು, ಮತ್ತೆ ಅವರನ್ನ ಹಿಡಿಯಲಿಕ್ಕಾಗಿ ಬಂದಂಥವರು ಏನ್ ಮಾಡಿದ್ರು? ಆ ನೀರಿನಲ್ಲಿ ಅವರು ಕೊಚ್ಚಿ ಹೋದ್ರು. ಇವರಾದರೂ ದಾರಿಯಲ್ಲಿ ಸರಾಗವಾಗಿ ನಡೆದುಕೊಂಡು ಹೋದ್ರು. ಶತ್ರುಗಳು ಅದರಲ್ಲಿ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡ್ರು. ನಂತರ ಅವರು ಹೊರಗಡೆ ಬರುವಾಗ ಹರ್ಷಗೀತೆಯನ್ನು ಹಾಡ್ತಾರೆ, ಸಂತೋಷದ ಗೀತೆಯನ್ನು ಹಾಡ್ತಾರೆ, ಹರ್ಷಗೀತೆ ಸ್ತುತಿಸ್ತಾರೆ. ಆಗ ಮೀರಿಯಾಮಳು ದಮ್ಮಡಿ ಬಡಿಯುತ್ತಾ ಮುಂದುಗಡೆ ದೇವರನ್ನು ಸ್ತುತಿಸ್ತವನ್ನ ನೋಡ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಜಲರಾಶಿಯ ಹಾಗೆ, ಸಮುದ್ರದ ಹಾಗೆ, ಎರಿಕೋ ಗೋಡೆಯ ಹಾಗೆ ನಿನ್ನ ಮುಂದೆ ಸಮಸ್ಯೆಗಳು ನಿಂತುಕೊಂಡಾಗ, ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ, ಚಿಂತೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಭಯಪಡಬೇಡ, ಕರ್ತನನ್ನು ಸ್ತುತಿಸುವ. 34ನೇ ಕೀರ್ತನೆ 5ನೇ ವಚನ ಹೇಳುತ್ತೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನೀನು ಆತನನ್ನು ದೃಷ್ಟಿಸಿ ನೋಡು, ಕೂಗಿ ನೋಡು, ಸ್ತುತಿಸಿ ನೋಡು, ಪ್ರಾರ್ಥಿಸಿ ನೋಡು. ದೇವರು ಅದ್ಭುತ ಮಾಡ್ತಾರೆ. ಅದ್ಭುತ ಹೇಗೆ? ಇಸ್ರಾಯೇಲ್ಯರು ಆ ಜಲರಾಶಿಯ ಮಧ್ಯದಲ್ಲಿ ಹಾದು ಹೋದ ರೀತಿಯಲ್ಲಿ ನಿನ್ನನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನೀನು ಸ್ತುತಿಸುವಾಗ ನಿನಗೆ ಹರ್ಷ ಉಂಟಾಗುತ್ತದೆ, ಸಂತೋಷ ಉಂಟಾಗುತ್ತದೆ, ಸಮಾಧಾನ ಉಂಟಾಗುತ್ತದೆ, ನೆಮ್ಮದಿ ಉಂಟಾಗುತ್ತದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಆದ್ದರಿಂದ ನಾವು ನೋಡುವಾಗ, ನೀನು ಸ್ತುತಿಸುವಾಗ ಹರ್ಷ, ಉತ್ಸಾಹ ಹೇಗೆ? ಯೆಶಾಯನ ಬರೆದ ಗ್ರಂಥ 61ನೇ ಅಧ್ಯಾಯ 3ನೇ ವಚನ ಹೇಳ್ತಾ ಇದೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಯಾವಾಗ? ಸ್ತುತಿಸುವಾಗ ಬೂದಿಗೆ ಬದಲಾಗಿ ಶಿರೋಭೂಷಣ ನೀಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗಾದ್ರೆ ನೀನು ದುಃಖದ ವೇಳೆಯಲ್ಲಿ, ಕಷ್ಟದ ವೇಳೆ ಇದೆ ಅಂತ, ಕಷ್ಟದ ದಿನದಿ ನನ್ನಾಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ ಅಂತ ಹೇಳ್ತಾರಲ್ಲ, ಆ ಕಣ್ಣೀರಿನ ಸಮಯದಲ್ಲಿ ನೀನು ದೇವರನ್ನು ಕೂಗುವಾಗ ದೇವರು ನಿನ್ನನ್ನು ನೋಡಿ, ನಿನ್ನನ್ನು ಬಿಡುಗಡೆ ಮಾಡಿ, ನಿನ್ನನ್ನು ಸಂತೈಸುವಂತೆ, ಹರ್ಷಿಸುವಂತೆ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಿನ್ನ ಇಕ್ಕಟ್ಟಿನ ವೇಳೆಯಲ್ಲಿ ಕರ್ತನನ್ನು ಕೂಗ್ತೀಯಾ? ಕರ್ತನನ್ನು ಸ್ತುತಿಸ್ತೀಯಾ? ಕರ್ತನನ್ನು ಆರಾಧಿಸ್ತೀಯಾ? ಕರ್ತನಿಗೆ ಪ್ರಾರ್ಥನೆ ಮಾಡ್ತೀಯಾ? ಆತನ ಕೇಳಿ ಬಿಡುಗಡೆ ಕೊಡ್ತಾನೆ, ಕೇಳಿ ನಿನ್ನ ನಡೆಸ್ತಾನೆ, ಆಶೀರ್ವದಿಸ್ತಾನೆ, ಉನ್ನತಿಗೆ ತರ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಇಕ್ಕಟ್ಟಿನ ವೇಳೆಯಲ್ಲಿ, ಕಷ್ಟದ ಸಮಯದಲ್ಲಿ ಕೂಗನ್ನು ಕೇಳಿ ಬಿಡುಗಡೆ ಕೊಡುವ ದೇವರೇ, ನಿನಗೆ ಸ್ತೋತ್ರ. ಸ್ತುತಿಸುವಾಗ ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಲಿಕ್ಕೆ ನೀನೊಬ್ಬನಿಂದ ಮಾತ್ರ ಸಾಧ್ಯ. ಬದಲಾಯಿಸು, ಆಶೀರ್ವದಿಸು,
ಮಹಿಮೆಯನ್ನು ಹೊಂದಿಕೋ. ನಿನ್ನ ಮಕ್ಕಳು ಯಾವ ಚಿಂತೆಯಲ್ಲಿದ್ದಾರೋ, ಯಾವ ಕಷ್ಟದಲ್ಲಿದ್ದಾರೋ, ಯಾವ ದುಃಖದಲ್ಲಿದ್ದಾರೋ, ಇನ್ನು ಸ್ತುತಿಸುವಾಗ ಅವೆಲ್ಲವುಗಳನ್ನು ಮಾರ್ಪಡಿಸಿ ಆನಂದ, ಸಂತೋಷ, ಸಮಾಧಾನ ಅನುಗ್ರಹಿಸಿಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಮ್ಮ ನಿಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ಇದ್ದು ಕಾಯ್ದು ಕಾಪಾಡಲಿ. ಆಮೆನ್, ಆಮೆನ್, ಆಮೆನ್. எல் ஷடாய் சர்வ வல்லவர், என்னை வாழ வைக்கும் நல்ல தெய்வமே.